ಓಂ ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾಂ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ಓಂ ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಅಯೋಧ್ಯಾಕಾಂಡದ 86ನೆಯ ಅಧ್ಯಾಯದ ಭಾಗದಲ್ಲಿ ಗುಹ ಭರತನ ಸೇನೆ ದೊಡ್ಡ ಪಡೆಯನ್ನು ಹಿಡಿದುಕೊಂಡು ಜನರೂ ಸೇರಿ ಧೂಳೆಬ್ಬಿಸಿಕೊಂಡು ಬರ್ತಾ ಇರುವುದನ್ನು ನೋಡಿ ರಾಮನಿಗಾಗಿ ಪ್ರಾಣವನ್ನಾದರೂ ಕೊಡುವುದಕ್ಕೆ ಸಿದ್ಧ ಅಂತ ತಮ್ಮಲ್ಲಿರುವ ಮಿತಿಯ ಸೇನೆಯನ್ನೇ ಅಚ್ಚುಕಟ್ಟಾಗಿ ಗಂಗೆಯ ತಡಿಗೆ ಜೋಡಿಸಿ ತಡೆದು ನಿಲ್ಲಿಸಬೇಕು ಅಂತ ಪ್ರಯತ್ನಿಸ್ತಾರೆ. ಆ ಹೊತ್ತಿಗೆ ಅವನ ಮನಸ್ಸೇನು ಅಂತ ಮಾತನಾಡಿದ ಮೇಲೆ ಅರ್ಥ ಆಗುತ್ತೆ, ರಾಮನನ್ನು ಕರೆತೆಗೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇವೆ ಅಂತ. ಅಚ್ಚರಿಯಿಂದ ಮತ್ತು ಬಹಳ ಮೆಚ್ಚಿಕೊಂಡು ಅವನನ್ನು ಆರಾಧಿಸ್ತಾನೆ, ಆತಿಥ್ಯವನ್ನು ಮಾಡ್ತಾನೆ. ಹೀಗೆ ಮಾಡ್ತಾ ಅಲ್ಲೇ ನಮ್ಮ ಬಳಿ ಏನಿದೆಯೋ ಅಷ್ಟರಲ್ಲಿ ನಿಮಗೆ ಎಲ್ಲ ನಮ್ಮ ಕೈಯಿಂದ ಆಗುವ ಉಪಚಾರವನ್ನು ಮಾಡಿಯೆವು ಅಂತ ಹೇಳಿ ರಾತ್ರಿ ಉಳಿದುಕೊಳ್ಳುವಂತೆ ಕೇಳಿಕೊಳ್ತಾನೆ. ರಾತ್ರಿ ಸ್ವಲ್ಪವೂ ಭರತನಿಗೆ ನಿದ್ದೆ ಬರುವುದಿಲ್ಲ. ಒಳಗೆಯೇ ಮರವೊಂದರಲ್ಲಿ ಕಿಡಿಬಿದ್ದು ಹೊರಗೆ ಮಾತ್ರ ಗಟ್ಟಿಮುಟ್ಟಾಗಿ ಕಾಣುವ ಮರ ಒಳಗೊಳಗೆ ಸುಟ್ಟು ಹೋಗುವಂತೆ ಭರತ ಕಣ್ಣು ತೆರೆದೇ ಕೂತಿದ್ದಾನೆ. ವನದಾಹಾಭಿ ಸಂತಪ್ತಂ ಗೂಢೋಗ್ನಿರಿವಪಾದಪಂ. ಬೆಂಕಿ ಒಂದು ಸರ್ತಿ ಪೂರ್ತಿಯಾಗಿ ಬೀಸಿಕೊಂಡು ಉರ್ಕೊಂಡು ಹೋಗಿದೆ, ಆದರೆ ಮರದ ಬೊಡ್ಡೆ ಹಾಗೆ ಉಳಿದಿರುತ್ತೆ ನೋಡಲಿಕ್ಕೆ. ನಾವು ಅಂದ್ಕೊಳ್ಳೋದು ಮರದ ಬೊಡ್ಡೆ ಉಳಿದಿದೆ ಅಂತ, ಆದರೆ ಅದು ಏನಾಗಿರುತ್ತೆ, ಮಧ್ಯದ ಪೊಟರೆಗೆ ಒಳಗೆ ಸೇರಿಕೊಂಡ ಕಿಡಿಗಳು ಅದರ ಬುಡವನ್ನು ನಿಧಾನಕ್ಕೆ ಹೊತ್ತಿಸಿಕೊಂಡು ಇಡೀ ಬೇರು ಸಹಿತ ಅಷ್ಟೂ ಬೊಡ್ಡೆಯನ್ನು ನಾಶ ಮಾಡುವ ಹಾಗೆ ಸ್ವಲ್ಪವೂ ಕೂಡ ಒಳಗಿನಿಂದ ಸಮಾಧಾನ ಇಲ್ಲದೆ ಸುಮ್ಮನೆ ಭರತ ಅಂತ ಎಲ್ಲರಿಗೂ ಗೊತ್ತಾಗುವ ಹಾಗೆ ಕೂತಿದ್ದ. ಆದರೆ ಅವನು ಒಳಗಿನಿಂದ ಇಳೀತಾ ಇದ್ದ. ಯಥಾ ಸೂರ್ಯಾಂಶು ಸಂತಪ್ತಃ ಹಿಮವಾನ್ ಪ್ರಸೃತೋ ಹಿಮಂ. ವ್ಯಾಪಿಸಿಕೊಂಡ ದೊಡ್ಡದಾದ ಹಿಮಗಿರಿ ಸೂರ್ಯನ ಕಿರಣಗಳಿಗೆ ಜಾರಿ ಕರಗುತ್ತಾ ಸಾಗುವಂತೆ ಸಾಗುತ್ತಾ ಬಂದ. ಪ್ರಮೋಹಾನಂತ ಸತ್ವೇನ ಸಂತಾಪೌಷಧಿವೇಣುನ ಆಕ್ರಾಂತೋ ದುಃಖ ಶೈಲೇನ ಮಹತಾ ಕೈಕೇಯಿ ಸುತಃ. ಕೈಕೇಯಿಯ ಮಗನಾದ ಭರತ ದುಃಖದ ಬೆಟ್ಟವನ್ನೇ ಹೊತ್ತುಕೊಂಡು ನಿಂತಿದ್ದ. ಈ ಹೊತ್ತಿಗೆ ಅಲ್ಲಿಗೆ ಗುಹ ಬಂದ. ಗುಹನನ್ನು ಮಾತನಾಡಿಸ್ತಾನೆ. ಆಗ ಕೇಳ್ತಾನೆ, ಲಕ್ಷ್ಮಣ ಮತ್ತು ರಾಮ ಎಲ್ಲಿದ್ರು? ಲಕ್ಷ್ಮಣ ಏನು ಮಾಡುತ್ತಿದ್ದ? ಆಚಚಕ್ಷೇತ ಸದ್ಭಾವಂ ಲಕ್ಷ್ಮಣಸ್ಯ ಮಹಾತ್ಮನಃ. ಲಕ್ಷ್ಮಣ ಇಲ್ಲಿ ಯಾವ ರೀತಿ ನಡ್ಕೊಂಡ? ಆಗ ಗುಹ ಅವನಿಗೆ ಲಕ್ಷ್ಮಣ ಇದ್ದ ರೀತಿಯನ್ನು ಹೇಳ್ತಾ, ರಾತ್ರಿಯೆಲ್ಲ ಎದ್ದಿರ್ತಿದ್ದ, ತಾನೂ ಕೈಯಲ್ಲಿ ಖಡ್ಗ ಚರ್ಮವನ್ನು ಹಿಡಿದುಕೊಂಡು ಕೂತಿದ್ದಾನೆ ಭರತ. ಅದೇ ರೀತಿ ಗುಹನೂ ಕೂತು ಲಕ್ಷ್ಮಣನ ಹತ್ರ ತಾನು ಮಾತನಾಡಿದ್ದನ್ನು ಹೇಳ್ತಾನೆ. ಭ್ರಾತೃಗುಪ್ತ್ಯತ್ವಮತ್ಯಂತಂ ಅಹಂ ಲಕ್ಷ್ಮಣಮಬ್ರುವಂ. ಒಂದು ಕ್ಷಣವೂ ಕಣ್ಣು ಮಿಟುಕಿಸದೆ ಹಾಗೆಯೇ ಕುಳಿತಿದ್ದಂತಹ ಲಕ್ಷ್ಮಣನನ್ನು ನಾನು ರಾತ್ರಿಯ ಹೊತ್ತು ಹೋಗಿ ಮಾತನಾಡಿಸಿ ಕೇಳಿದೆ. ಮಲಗು, ಇಯಂ ತಾತ ಸುಖಾಶಯ್ಯ ತ್ವದರ್ಥಮುಪಕಲ್ಪಿತ. ಇಯಂ ಈ ಶಯ್ಯ ಹಾಸಿಗೆ ನಿನಗೋಸ್ಕರ ಮಲಗುವುದಕ್ಕಾಗಿ ಸಿದ್ಧಗೊಂಡಿರುವಂಥದ್ದು. ನೀನು ಎಚ್ಚರ ಇದ್ದು ಕಷ್ಟಪಡಬೇಕಾದದ್ದಿಲ್ಲ ಲಕ್ಷ್ಮಣ. ನಾವು ರಾತ್ರಿಯೆಲ್ಲ ಕಾಯ್ತೇವೆ, ನಮ್ಮ ಸೈನಿಕರು ಜೊತೆಗಿದ್ದಾರೆ, ಆಯುಧಗಳನ್ನು ಹಿಡಿದವರು, ಅವರಿಗೆ ಇದೆಲ್ಲ ತುಂಬ ಇಷ್ಟ.
ಪ್ರತ್ಯಾಶ್ವಸಿ ಶೇಶ್ವಸ್ಯಾಂ ಸುಖಂ ರಾಘವನಂದನ. ನಮ್ಮನ್ನು ನಂಬಬಹುದು ಲಕ್ಷ್ಮಣ, ನಾವು ಜೀವವನ್ನು ಕೊಡಲಿಕ್ಕೂ ಸಿದ್ಧ ಇದ್ದೇವೆ, ನೀನು ಕಾತರ ಪಡಬೇಕಾದ ಅಗತ್ಯ ಇಲ್ಲ. ಉಚಿತೋಯಂ ಜನಃ ಸರ್ವೋ ದುಃಖಾನಾಂ ತ್ವಂ ಸುಖೋಚಿತಃ ಧರ್ಮಾತ್ಮನ್ ತಸ್ಯ ಗುಪ್ತ್ಯರ್ಥಂ ಜಾಗರಿಷ್ಯಾಮಹೇ ವಯಂ. ನೀನು ಕೂಡ ಎದ್ದಿರುವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನಿನಗೂ ಒಂದು ದಿವಸ ಆದರೂ ಮುಂದೆ ಈ ಕಾರ್ಯವನ್ನು ನೀನು ನಿರಂತರ ಮಾಡಲಿಕ್ಕಿದ್ದೇ ಇದೆ. ಈಗಾದರೂ ಒಂದು ದಿವಸ ನಿನಗೆ ಒಂದು ವಿಶ್ರಾಂತಿ ಸಿಗಲಿ, ಇವರೆಲ್ಲ ಸುಖವಾಗಿರಬೇಕು ಅಂತ ನೀನು ದುಃಖ ಪಡ್ತಾ ಇದ್ದಿ ರಾತ್ರಿಯೆಲ್ಲ ಎದ್ದು. ಹೇ ಧರ್ಮಾತ್ಮನ್, ಗುಪ್ತ್ಯರ್ಥಂ ರಕ್ಷಣೆಗೋಸ್ಕರ ಕಾವಲಾಗಿ ನಮ್ಮ ಪಾಳಿಯನ್ನ ರಾತ್ರಿ ನಾವು ನಡೆಸ್ತೇವೆ, ನೀನು ಮಲಗು. ಯಾಕೆಂದ್ರೆ ನಹಿ ರಾಮಾತ್ ಪ್ರಿಯತರೋ ಮಮಾಸ್ತಿ ಭುವಿ ಕಶ್ಚನ. ರಾಮನಿಗಿಂತ ಪ್ರಿಯವಾದ ವಸ್ತು ನನಗೆ ಜಗತ್ತಿನಲ್ಲಿಲ್ಲ. ಹಾಗಾಗಿ ಅವನ ರಕ್ಷಣೆಯ ವಿಷಯದಲ್ಲಿ ಒಂದಿನಿತೂ ನಾವು ಹೊಂದಾಣಿಕೆ ಮಾಡಿಕೊಳ್ಳುವುದು ಅಂತಿಲ್ಲ. ಅದರಿಂದಾಗಿ ನೀನು ನಿರ್ಭಯವಾಗಿ ಮೋತ್ಸುಕೋಭೂತ್ ಬ್ರವೀಮ್ಯೇತತ್ ಅಪ್ಯಸತ್ಯಂ ತವಾಗ್ರತಃ. ಈ ವಿಷಯದಲ್ಲಿ ನಾನು ನಿನಗೆ ಅಸತ್ಯವನ್ನಂತೂ ಹೇಳುವವನಲ್ಲ. ಹೇಳಿಯೇನ ನಾನು ಅಸತ್ಯ ಹೇಳಿಯೇನ ರಾಮನ ವಿಷಯದಲ್ಲಿ? ಖಂಡಿತ ಇಲ್ಲ. ನೀನು ತುಂಬ ಎಲ್ಲ ನೀನೇ ಮಾಡಬೇಕು ಅಂತ ಪೂರ ತಲೆ ಮೇಲೆ ಹಾಕೊಳ್ಬೇಕಾದದ್ದಿಲ್ಲ. ನಾವಿರ್ತೇವೆ. ಅಸ್ಯ ಪ್ರಸಾದಾದಾಶಂಸೆ. ಇವತ್ತು ನಾವು ಇಷ್ಟೆಲ್ಲ ಸುಖವಾಗಿದ್ದೇವೆ ಅಂದರೆ ಅದಕ್ಕೆ ಕಾರಣ ಇದೇ ರಾಮಚಂದ್ರನ ಪ್ರೀತಿ. ಧರ್ಮವನ್ನು ರಕ್ಷಿಸಿ ಬೇಕಾದಷ್ಟು ಸಂಪತ್ತನ್ನು ಆಯಾಯ ಪ್ರದೇಶಗಳಿಗೆ ಏನು ಕೊಡಬೇಕಿತ್ತು ಅದನ್ನು ಕೊಟ್ಟು ನನ್ನನ್ನು ಅತ್ಯಂತ ಆಪ್ತ ಮಿತ್ರನಂತೆ ಕಂಡಿದ್ದಾನೆ. ಇಂತಹ ನಿನ್ನ ಅಣ್ಣ ನನಗೆ ಮಿತ್ರ, ಸೀತೆ ಇಬ್ಬರೂ ಕೂಡ ಬರೀ ನೆಲದ ಮೇಲೆ ಮಲಗಿದ್ದಾರೆ. ನಾನು ಧನುಷ್ಪಾಣಿಯಾಗಿ ಇಲ್ಲೇ ಹೊರಗಡೆ ಕಾವಲಿದ್ದು ಎಲ್ಲವನ್ನೂ ನಿನ್ನ ಬಂಧುಗಳ ಜೊತೆಗೆ ನಿನ್ನನ್ನು ಸೇರಿಸಿ ರಕ್ಷಣೆ ಮಾಡುತ್ತೇನೆ, ನೀನು ಯೋಚಿಸಬೇಕಾದದ್ದಿಲ್ಲ. ನನ್ನ ಬಂಧುಗಳೆಲ್ಲರೂ ಇದಕ್ಕೋಸ್ಕರ ರಾತ್ರಿ ನಿದ್ದೆಗೆಡುತ್ತಾರೆ. ಹೀಗೆ ನಿನ್ನ ಕಾಳಜಿಯಿಂದ ನಾನು ಹೇಳ್ತಾ ಇದ್ದೇನೆ. ನಮ್ಮ ಚತುರಂಗ ಬಲ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಏನೇನು ಸೈನ್ಯ ಇದೆಯೋ ಅದೆಲ್ಲವೂ ಕೂಡ ನಿನಗಾಗಿ ಇದೆ ಅಂತ ನಾನು ಇಷ್ಟು ಹೇಳಿದಾಗಲೂ ಅನುನೀತಾ ವಯಂ ಸರ್ವೇ ಧರ್ಮಮೇವಾನುಪಶ್ಯತ ಅಷ್ಟು ಹೇಳಿದಾಗಲೂ ಆಗ ಅವನನ್ನು ರಕ್ಷಣೆ ಮಾಡುತ್ತೇನೆ, ನಿಮ್ಮೇಲೆ ನಂಬಿಕೆ ಇಲ್ಲ ಅನ್ನುವ ಮಾತಿಗೋಸ್ಕರ ನಾನು ಬರೀ ಕಾವಲು ಕೂತಿರುವುದಲ್ಲ. ಹೇಗೆ ಅವರಿಬ್ಬರು ನೆಲದಲ್ಲಿ ಮಲಗಿದ್ದನ್ನು ನೋಡಿ ನಾನು ಕೂಡ ನೆಲದಲ್ಲಿ ಆರಾಮವಾಗಿ ಮಲಗಲಿಕ್ಕೆ ಸಾಧ್ಯವಾಗುತ್ತೆ. ಅವರಿಬ್ಬರನ್ನು ಈಗ ಇವತ್ತು ನೀವಿದ್ರೂ ಕೂಡ ನಾಳೆ ಮತ್ತೆ ನಾನು ಎದ್ದಿರಲೇಬೇಕಲ್ಲ. ಇವತ್ತು ನಿದ್ದೆ ಬಂತು ಅಂತ ನಾಳೆನೂ ನನಗೆ ನಿದ್ದೆ ಬರುವ ಸ್ಥಿತಿ ಆದರೆ ಅಭ್ಯಾಸ ಅನ್ನೋದನ್ನು ಯಾವಾಗಲೂ ಕೂಡ ಮಧ್ಯದಲ್ಲೂ ಕೂಡ ಬಿಡಬಾರದು. ಶಕ್ಯ ನಿದ್ರಾಮಯ ಲಬ್ಧುಂ ಜೀವಿತಂ ವಾ ಸುಖಾನಿವ. ಯಾವತ್ತಾದರೂ ನನಗೆ ಅವರು ವಿಶ್ರಾಂತಿಯನ್ನು ಪಡೀಬೇಕು ಅಂತ ಬಯಸಿ ನಾನು ಅವರನ್ನು ನೆಲದಲ್ಲಿ ಬಿಟ್ಟಿರುವಾಗ, ಮೇಲಂತೂ ಮಲಗುವುದಿಲ್ಲ, ಬಿಟ್ಟಿರುವಾಗ ನನಗೆ ಹೇಗೆ ತಾನೇ ನಿದ್ದೆ ಬಂದೀತು. ಮಲಗಿ ನಿದ್ರಿಸದೆ ಸುಮ್ಮನೆ ಕಣ್ಣು ಮುಚ್ಚಿ ಹೊರಳಾಡುವುದಕ್ಕಿಂತ ಕರ್ತವ್ಯವನ್ನು ಪಾಲಿಸಿದ ಕೆಲಸದಲ್ಲಾದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದರಲ್ಲಿ ಹೆಚ್ಚು ಅರ್ಥ ಇದೆ. ಯೋ ನ ದೇವಾಸುರೈ ಸರ್ವೈ ಶಕ್ಯ ಪ್ರಸಹಿತುಂ ಯುಧಿ ತಂ ಪಶ್ಯ ಗುಹ ಸಂವಿಷ್ಟಂ ತೃಣೇಶು ಸಹ ಸೀತೆಯ. ದೇವತೆಗಳ ಜೊತೆಗೆ ದಾನವರ ಜೊತೆಗೆ ಯುದ್ಧ ಮಾಡಿ ಸೈ ಅನಿಸಿಕೊಂಡಂತಹ ಶಸ್ತ್ರವಿದ್ಯೆಗಳನ್ನು ಅಸ್ತ್ರವಿದ್ಯೆಗಳನ್ನು ಚೆನ್ನಾಗಿ ಬಲ್ಲ, ಇಡೀ ದೇಶದ ಪ್ರಜೆಗಳ ಎಲ್ಲರ ಹೃದಯದಲ್ಲಿ ಸದಾ ಮಂದಿರವನ್ನು ಕಟ್ಟಿಸಿಕೊಂಡ ಈ ರಾಮಚಂದ್ರ ಇವತ್ತು ಸೀತೆಯ ಜೊತೆಗೆ ಬರಿಯ ನೆಲದಲ್ಲಿ ಮಲಗಿದ್ದಾನೆ ಅಂತ ಅನ್ನೋದನ್ನು ನೋಡಲಿಕ್ಕೇನೆ ನನಗೆ ತುಂಬ ಕಷ್ಟ ಆಗುತ್ತೆ. ಹೇಗೆ ಮಲಗಿದ್ದಾನೆ ನೋಡು ನಿಶ್ಚಿಂತೆಯಿಂದ. ಇದು ದೊಡ್ಡವರು ಅಂದರೆ ಎಷ್ಟು ದೊಡ್ಡತನ ಇದ್ದಾಗಲೂ ತನ್ನ ಪ್ರತಿಷ್ಠೆಯನ್ನು ಬದಿಗಿಟ್ಟು ಎಲ್ಲಿ ಯಾವತ್ತು ಹೇಗೆ ವ್ಯವಸ್ಥೆ ಒದಗುತ್ತೋ ಅಲ್ಲಿ ಅಂಥದ್ದೇ ವ್ಯವಸ್ಥೆಗೆ ಒಗ್ಗಿಕೊಳ್ಳುವಂತಹ ಈ ರಾಮಚಂದ್ರನ ಗುಣ. ಇಡೀ ಮೇದಿನೀಪತಿಯಾದವನು ಬರೀ ಮೇದಿನಿಯಲ್ಲೇ ಮಲಗಿ ತನ್ನ ನಿತ್ಯದ ಕೈಂಕರ್ಯವನ್ನು ಮುಗಿಸ್ತಾ ಇದ್ದಾನೆ. ಅಸ್ಮಿನ್ ಪ್ರವ್ರಾಜಿತೆ ರಾಜ ನಚಿರಂ ವರ್ತಯಿಷ್ಯತಿ ವಿಧವಾ ಮೇದಿನಿ ನೂನಂ ಕ್ಷಿಪ್ರಮೇವ ಭವಿಷ್ಯತಿ. ಈಗ ರಾಮಚಂದ್ರ ಇಲ್ಲಿಗೆ ಬಂದಿದ್ದಾನೆ. ಮೇದಿನಿಯ ಒಡೆಯನಾದಂತಹ ದಶರಥ ಅಲ್ಲೇ ಕೂತುಕೊಂಡು ರಾಮನ ವಿರಹದಿಂದ ಬಹಳ ಕಾಲ ಜೀವಂತಿಕೆಯಿಂದ ಇರುವುದು ಸಾಧ್ಯವಾಗದೇ ಹೋದೀತು. ಖಂಡಿತ ಬಹುಶಃ ಭೂಮಿ ವಿಧವೆಯಾದಳು ಅಂತ ಅವನು ನನ್ನ ಹತ್ರ ಹೇಳ್ತಾ ಇದ್ದ. ಜೀವೇದಪಿ ಚ ಮೇ ಮಾತಾ, ನನ್ನ ತಾಯಿಯಾದರೂ ಬದುಕಬಹುದು. ಯಾಕೆಂದರೆ ಶತ್ರುಘ್ನ ಇದ್ದಾನೆ, ಕನಿಷ್ಠ ಪಕ್ಷ ಸಮಾಧಾನ ಮಾಡಲಿಕ್ಕೆ ಅವನು ಇರ್ತಾನೆ. ಅದರಿಂದಾಗಿ ಅವನಿಂದ ಸಾಂತ್ವನವನ್ನು ಪಡೆದು ಜೀವಿಸ್ತಾಳೆ. ಆದರೆ ರಾಮನ ತಾಯಿ
ನನ್ನ ತಾಯಿ ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಕೌಸಲ್ಯಾದರೂ ಹೇಗೆ ಬದುಕಿಯಾಳು. ದುಃಖಿತಾಯಾತು ಕೌಸಲ್ಯ ವೀರಸೂರ್ ವಿನಶಿಷ್ಯತಿ. ವೀರನನ್ನು ಹೆತ್ತರೂ ಕೂಡ ತನ್ನ ಕಷ್ಟ ಕಾಲಕ್ಕೆ ಮಗ ಪಕ್ಕದಲ್ಲಿಲ್ಲ ಅನ್ನುವ ವ್ಯಥೆ ಅವಳನ್ನು ಖಂಡಿತ ತಪ್ಪಿಲ್ಲದೆ ಊರಿನಿಂದ ಹೊರಗುಳಿಯುವಂತೆ ಮಾಡಿದ್ದಕ್ಕೆ ಅವಳು ಮತ್ತೆ ಮತ್ತೆ ವೇದನೆಯನ್ನು ಅನುಭವಿಸ್ತಾಳೆ. ಹೀಗೆ ರಾತ್ರಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಮಾಡ್ತಾ ಕೊನೆಗೆ ಶರ್ವರಿ ಸಾತ್ಯವರ್ತತ. ರಾತ್ರಿ ಇಡೀ ಹೀಗೆ ಮಾತಾಡ್ತಾನೇ ಇದ್ದ ಲಕ್ಷ್ಮಣ. ಶರ್ವರಿ ಅಂದರೆ ರಾತ್ರಿ, ಸಾ ಅತ್ಯವರ್ತತ, ರಾತ್ರಿಯೇ ಕಳೆದು ಹೋಯಿತು ಹೊರತು ಮಾತು ಮುಗಿಲಿಲ್ಲ ನಮ್ಮದು. ತುಂಬ ದುಃಖದಲ್ಲಿದ್ದ, ನಿಂತೇ ಇದ್ದಿದ್ದ, ಓಡಾಡ್ತಾ ಮಾತಾಡ್ತಿದ್ದ. ಬೆಳಕಾಯಿತು. ಹಾಗೆಯೇ ನಿತ್ಯದ ಕರ್ತವ್ಯವನ್ನು ಮಾಡಿಕೊಂಡ್ರು. ಬೆಳಗ್ಗೆ ಕಾರಯಿತ್ವ ಜಟಾವುಭೌ, ತಲೆಯನ್ನು ಸರಿಯಾಗಿ ಕಟ್ಟಿಕೊಂಡ್ರು, ಜುಟ್ಟನ್ನು ಹಾಕಿಕೊಂಡ್ರು. ಭಾಗೀರಥಿಯ ತೀರದಲ್ಲಿ ತಮ್ಮ ನಿತ್ಯದ ಆನ್ಯಕಗಳನ್ನು ಮುಗಿಸಿ ಸಂತಾರಿತವು ಮಯ, ಇಬ್ಬರೂ ಕೂಡ ಗಂಗೆಯನ್ನು ದಾಟಿದ್ರು. ಹೀಗೆ ಜಟವನ್ನು ಧರಿಸಿ ಮರದ ತೊಗಟೆಯಿಂದ ತಯಾರಿಸಿದಂತಹ ನೂಲಿನಿಂದಲೇ ಬಟ್ಟೆಯನ್ನು ತೊಟ್ಟಿದ್ದ ಇಬ್ಬರೂ ಕೂಡ ಒಂದು ಆನೆಗಳ ಹಿಂಡು ಹೋಗುವ ಹಾಗೆ ಧೈರ್ಯವಾಗಿ ಒಂದಿನಿತೂ ಅಳುಕಿಲ್ಲದೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನಿರುತ್ತೋ, ಹೇಗಿರುತ್ತೋ, ಏನಾಗುತ್ತೋ ಯಾವ ಭಯವೂ ಇಲ್ಲದೆ ಕುಂಜರ ಯೂಥೋಪಮೌ, ಕುಂಜರದ ಆನೆಯ ಗುಂಪೊಂದು ನಿರ್ಭಯವಾಗಿ ಕಾಡಿನ ಮಧ್ಯದಲ್ಲಿ ಸಾಗುವ ಹಾಗೆ ಸಾಗಿದ್ರು. ಕೈಯಲ್ಲಿ ಆಯುಧಗಳು ಗಟ್ಟಿಯಾಗಿಯೇ ಅವರ ಕೈಯಿಂದ ಜಾರದೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅದನ್ನೆಲ್ಲ ಹಿಡ್ಕೊಂಡಿದ್ರು. ಸೀತೆಯ ಜೊತೆಗೆ ಹೊರಟರು. ಗುಹನ ಈ ಮಾತು ಕೇಳಿ ಭರತನಿಗೆ ಭೃಷ ದುಃಖಿತಂ, ಮತ್ತು ಹೆಚ್ಚು ದುಃಖ ಕಾಡಿತು. ಕಣ್ಣು ಮುಚ್ಚಿದ. ರಾಮಚಂದ್ರ ಮಲಗಿದ ಜಾಗ, ಸೀತೆ ಮಲಗಿರುವ ಜಾಗ, ಲಕ್ಷ್ಮಣ ಓಡಾಡಿದ ಜಾಗ, ಇದನ್ನೆಲ್ಲ ಹಾಗೆ ನಡೆದಾಡ್ತಾ ನೋಡ್ತಾ ನೋಡ್ತಾ ಹುಡುಕಾಡ್ತಾ ಇಲ್ಲಿ ಬಂದಿದ್ನಾ ಹೀಗೆ ಬಂದಿದ್ನಾ ಇತ್ಯಾದಿಗಳನ್ನೆಲ್ಲ ಕೇಳಿಕೊಂಡು ನೋಡಿ ನೋಡಿ ತಲೆ ತಿರುಗಿ ಅಲ್ಲೇ ಮೂರ್ಛಿತನಾಗಿ ಬಿದ್ದ. ಅವನು ಯಾವಾಗ ಮೂರ್ಛಿತನಾಗಿ ಬಿದ್ನೋ, ಇದು ಬೆಳಗ್ಗೆ ಆಗ್ತಾ ಇದ್ದ ಸಮಯ, ಆಗ್ತಾ ಇದ್ದ ಘಟನೆ. ಕೂಡಲೇ ಎಲ್ಲ ತಾಯಿಯರು 3 ಜನ ಓಡಿ ಬಂದರು. ಅವನು ಪಪಾತ ಸಹಸಾತೋತ್ರೈಹಿ ಹ್ಯತಿವಿದ್ದ ಇವ ದ್ವಿಪಃ. ಒಂದು ಸಿಡಿಲು ಅಂದರೆ ಮಿಂಚಿನ ಏಟು ಬಿದ್ದಾಗ ಮರ ಇದ್ದಕ್ಕಿದ್ದಂತೆ ಇಡೀ ಒಂದು ಸ್ವಲ್ಪವೂ ಸೂಚನೆಯೇ ಸಿಗದೆ ಅನಾಮತ್ತಾಗಿ ಉರುಳಿ ಬೀಳುತ್ತೋ ಹಾಗೆ ಭರತ ಬೀಳ್ತಾ ಇರುವುದನ್ನು ನೋಡಿ ಕೂಡಲೇ ತಾಯಿಯರು ತದವಸ್ತಂತು ಭರತಂ ಶತ್ರುಘ್ನೋ ಅಂತರಸ್ಥಿತ. ಶತ್ರುಘ್ನ ಸ್ವಲ್ಪ ದೂರದಲ್ಲಿದ್ದವನು, ಅವನು ಬೀಳುವುದರೊಳಗೆ ಓಡಿ ಬಂದ. ಅವನು ಓಡ್ತಾ ಇರುವುದನ್ನು ನೋಡಿ ಉಳಿದ ತಾಯಿಯರು ಕೂಡ ಮಗ ಬೀಳ್ತಾ ಇರುವುದನ್ನು ನೋಡಿ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ 3 ಜನ ಓಡಿ ಬಂದರು. ಉಪವಾಸ ಕೃಷಾಧೀನ, ಅವನ ಆಹಾರವನ್ನು ಸರಿ ಸ್ವೀಕರಿಸಿರಲಿಲ್ಲ. ಭರ್ತೃ ವ್ಯಸನಕರ್ಷಿತ, ಗಂಡನನ್ನು ಕಳೆದುಕೊಂಡ ವ್ಯಥೆಯಿಂದಲೇ ನಿತ್ಯದ ಉಸಿರನ್ನು ಕಳೀತಾ ಇದ್ದವರು. ಸರ್ವಾಹ ಸಮಾಪೇತು, ಎಲ್ಲರೂ ಓಡಿ ಬಂದು ರುದಂತ್ಯ ಪರಿವಾರಯನ್, ಎಲ್ಲರೂ ಅಳುತ್ತಾ ಗುಂಪುಗೂಡಿ ಭರತನ ಹತ್ತಿರಕ್ಕೆ ಬಂದರು. ಕೌಸಲ್ಯೆ ಆತನನ್ನು ಅನುಸೃತ್ಯ ಅವನನ್ನು ತೊಡೆಯ ಮೇಲೆ ಇರಿಸಿಕೊಂಡು ತುಂಬ ಗಟ್ಟಿಯಾಗಿ ಅಪ್ಪಿಕೊಂಡ್ಲು. ಅಳಬೇಡ ಮಗು ಅಂತ ಭರತನನ್ನು, ಯಾಕೆಂದರೆ ರಾಮನ ಬಗ್ಗೆ ಅವನಿಗಿದ್ದ ಪ್ರೀತಿಯನ್ನು ನೋಡಿದಾಗ ರಾಮನೇ ಭರತನಲ್ಲಿ ಕಾಣಿಸಿದಂತೆ ಅವಳು ಆ ಪ್ರೀತಿಯನ್ನು ಸೂಸಿದ್ಲು. ಹೀಗೆ ವತ್ಸಳಲಾದಂತಹ ತನ್ನ ಮಗನೇ ಇದು ಬೇರೆ ಅಲ್ಲ ಅಂತ ಅನ್ನೋದು ಅವಳ ಮನಸ್ಸಿನಲ್ಲಿತ್ತು. ಅದನ್ನೇ ವತ್ಸಲ ಸ್ವಂ ಯಥಾವತ್ಸಂ ಉಪಗುಹ್ಯ ತಪಸ್ವಿನಿ, ತನ್ನದೇ ಮಗು ಇದು ಅಂತ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡು ಸಮಾಧಾನ ಮಾಡ್ತಾಳೆ. ಪುತ್ರವ್ಯಾಧಿರ್ನತೆ ಕಶ್ಚಿತ್, ನಿನಗೆ ಯಾವುದೇ ರೋಗ ಬಂದಿಲ್ಲ ತಾನೆ, ವ್ಯಾಧಿ ತೊಂದರೆ ಆಗಿಲ್ಲ ತಾನೆ, ಏನಂದರೂ ನೀನು ಅಲ್ಲಿ ತನಕ ಕರ್ಕೊಂಡು ಹೋಗಿ ಈ ಸೇನೆಯನ್ನು ಸರಿಯಾಗಿ ಮುಂದುವರಿಸುವುದಕ್ಕೆ ನೀನು ಅರ್ಹನಾಗಿರಬೇಕು. ತುಂಬ ವ್ಯಥೆಪಟ್ಟು ಆರೋಗ್ಯ ಹಾಳು ಮಾಡಿಕೊಳ್ಬೇಡ. ಪರಿಪಪ್ರಚ್ಛ ಭರತ ಮೃದಂತಿ ಶೋಕಲಾಲಸ, ನೀನು ಈ ರೀತಿ ವ್ಯಥೆ ಪಡುವುದು, ಅಣ್ಣನಿಗಾಗಿ ಮರುಗುವುದನ್ನು ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ದುಃಖ ಆಗ್ತಾ ಇದೆ, ಅಳಬೇಡ, ಸಮಾಧಾನ ಪಟ್ಟುಕೋ. ನೀನಿರಬೇಕು ಕಚ್ಚಿನ್ನು ಲಕ್ಷ್ಮಣೀ ಪುತ್ರ ಶ್ರುತಂತೆ ಕಿಂಚಿದ ಅಪ್ರಿಯಂ. ಲಕ್ಷ್ಮಣನಿಗೆ ಗೊತ್ತಾದರೆ
ನೀನು ಹೀಗೆ ದುಃಖ ಪಡ್ತಾ ಇರೋದು, ನಿನಗೆ ತೊಂದರೆ ಆಗಿರೋದು ನೋಡಿದರೆ ಅವನು ತುಂಬ ದುಃಖ ಪಡ್ತಾನೆ, ರಾಮನೂ ಕಷ್ಟಪಡ್ತಾನೆ. ಹಾಗಾಗಿ ಈ ಶತ್ರುಘ್ನಿಗಾದರೂ ಲಕ್ಷ್ಮಣನಿಗಾದರೂ ಏನಾದರೂ ಒಂದು ತೊಂದರೆ ಆದರೂ ಒಬ್ರಿಗೆ ಸಮಾಧಾನ ಮಾಡಲಿಕ್ಕೆ ಇನ್ನೊಬ್ಬರಿದ್ದಾರೆ. ಆದರೆ ನಿನ್ನನ್ನು ಕಳ್ಕೊಂಡ್ರೆ ಸಮಾಧಾನ ಮಾಡಲಿಕ್ಕೆ ಯಾರೂ ಇರಲ್ಲ. ಹಾಗಾಗಿ ನೀನು ಧೈರ್ಯವಾಗಿರಬೇಕು, ನೀನು ಎಚ್ಚರಿಕೆಯಿಂದ ಇರಬೇಕು. ಅನ್ನ ಮುಚ್ಚಾವಚಂ ಭಕ್ಷಾ ಫಲಾನಿ ವಿವಿಧಾನಿ ಚ. ಕೇಳ್ತಾನೆ, ಏನೇನು ಮಾಡಿದ್ರು, ನನಗೆ ಹೊರಟ ಸಂಗತಿ ಹೇಳಿದ್ದಾಯಿತು, ಇನ್ನೇನೇನು ಮಾಡಿದ್ರು ಹೇಳು ಅಂತ ಗುಹನನ್ನು ಕೇಳಿದಾಗ ಅವನು ಹೇಳ್ತಾನೆ, ನಾವು ಬೇಕಾದಷ್ಟು ಅನ್ನ ಸಾಮಗ್ರಿಗಳನ್ನು ಮಾಡಿ ಇಟ್ಟಿದ್ವಿ. ಆದರೆ ರಾಮನಾಗಲಿ ಸೀತೆ ಆಗಲಿ ಅದರಲ್ಲಿ ಒಂದು ಚೂರು ಕೂಡ ಆಹಾರವನ್ನು ಸ್ವೀಕರಿಸಲಿಲ್ಲ. ಭಕ್ಷಾಹ ಫಲಾನಿ ವಿವಿಧಾನಿ ಚ. ಬಗೆ ಬಗೆಯ ಭಕ್ಷದ ವ್ಯವಸ್ಥೆ ಮಾಡಿದ್ವಿ, ಹಣ್ಣುಗಳನ್ನಿಟ್ಟಿದ್ವಿ. ಇದೆಲ್ಲವನ್ನು ಕೊಟ್ಟರೂ ಕೂಡ ರಾಮ ಸ್ವೀಕರಿಸಲಿಲ್ಲ. ತತ್ಸರ್ವಂ ಪ್ರತ್ಯನುಜ್ಞಾಸೀತ್. ರಾಮ ಸತ್ಯಪರಾಕ್ರಮ ನತು ತತ್ ಪ್ರತ್ಯಗೃಹ್ಣಾತ್ ಸಹ. ನೀನು ಕೊಟ್ಟಿದ್ದಿ, ನಾನು ಮುಟ್ಟಿದ್ದೇನೆ, ಇದನ್ನು ನೀವೆಲ್ಲರೂ ಸ್ವೀಕರಿಸಿ. ನಿಮ್ಮ ಪ್ರೀತಿಯನ್ನು ನಾನು ಸ್ವೀಕರಿಸಲಿಲ್ಲ ಅಂತ ಅಂದ್ಕೊಳ್ಬೇಡಿ, ಇದನ್ನು ನೀವೆಲ್ಲರೂ ಪ್ರೀತಿಯಿಂದ ಹಂಚಿಕೊಂಡು ತಿನ್ನಿ. ಆದರೆ ನಾನು ವನದಲ್ಲಿ ವನವಾಸ ಅಂತಂದಾಗ ಇಲ್ಲಿಯ ವ್ರತ ಹೇಗಿರಬೇಕು ಅಂತಂದರೆ ಕೇವಲ ನಾವೇ ಸಿದ್ಧಪಡಿಸಿದ ಅನ್ನವನ್ನು ಕಾಡಿನಲ್ಲೇ ಸಹಜವಾಗಿ ಸಿಕ್ಕಿದ್ದನ್ನು, ಅಂದರೆ ಬೆಳೆಸಿ ತಂದಿಟ್ಟು ನಮಗೋಸ್ಕರ ಈ ಮರವನ್ನು ಬೆಳೆಸಿ ತಂದಿಟ್ಟದ್ರಲ್ಲಿ ನಾವು ಸ್ವೀಕರಿಸುವ ಹಾಗಿಲ್ಲ. ಕ್ಷತ್ರಧರ್ಮ ಮನುಸ್ಮರನ್, ಇನ್ನೊಬ್ಬರಿಂದ ಸೀದಾ ಆಹಾರ ಬೇಕು ಅಂತ ಯೋಚನೆ ಮಾಡದೆ ಸ್ವೀಕರಿಸುವಂತಿಲ್ಲ, ನಾವೇ ಎಲ್ರಿಗೆ ಕೊಡಬೇಕಾದವರು. ಲಕ್ಷ್ಮಣೇನ ಸಮಾನೀತಂ ಪೀತ್ವಾವಾರಿ ಮಹಾಯಶಾಹ. ಗಂಗೆಯಿಂದ ತಂದ ನೀರನ್ನು ಸ್ವೀಕರಿಸಿದ ಹೊರತು ನಾವು ಕೊಟ್ಟ ಆಹಾರವನ್ನು ಸ್ವೀಕರಿಸಲಿಲ್ಲ. ಅಣ್ಣನ ಔಪವಾಸ್ಯಂ ತದಾಕರ್ಷೀತ್ ರಾಘವ ಸಹ ಸೀತೆಯ. ನಾವು ಒಂದು ಕಡೆ ನೆಲೆಯಾಗಿ ನಾವೇ ಬೇಕಾದ್ದನ್ನು ಮಾಡಿಕೊಳ್ಳುವ ತನಕ ಉಪವಾಸವೇ ಇರುವುದು ಸರಿ ಅಂತ ಭಾವಿಸಿ ನೀರು ಕುಡಿದು ಹೊರಟ ಹೊರತು ಮಾತಿಗೂ ಕೂಡ ವಾಗ್ಯತಾಸ್ತೆ ತ್ರಯಸ್ಕಂಧೆ. 3 ಜನ ಮಾತಿಗೂ ಹೆಚ್ಚು ಅನಗತ್ಯವಾದ ವಿಷಯಗಳನ್ನೇನು ಮಾತಾಡ್ತಿರಲಿಲ್ಲ. ಸಂಧ್ಯಾಂ ಉಪಾಸೀತ ಸಂಹಿತಾ. ಸಂಧ್ಯೆಯ ಕಾಲದ ಆಚರಣೆಯನ್ನು ಕೃತ್ಯವನ್ನು ಮುಗಿಸಿ ಸೌಮಿತ್ರಿ ಅಣ್ಣ ಕುಡಿದು ಉಳಿದ ನೀರಿನಲ್ಲಿ ಮಧ್ಯಾಹ್ನದ ಹೊತ್ತು ಬಾಕಿ ನೀರನ್ನು ತಾನು ಅವಶೇಷವಾದ ಪ್ರಸಾದ ಅಂತ ಸ್ವೀಕರಿಸಿ, ಶೇಷವನ್ನು ಸ್ವೀಕರಿಸಿ ಹಾಸಿದ ತೃಣಗಳ ಮೇಲೆ ರಾತ್ರಿ ಮಲಗುವುದಾಯಿತು. ಸ್ವಾಸ್ತರೇ ಸಹ ಸೀತೆಯ ಪ್ರಕ್ಷಾಲ್ಯ ಚ ತಯೋಪಾದವು. ರಾತ್ರಿ ಅವರು ಕೈಕಾಲು ತೊಳೆದು ಬರಬೇಕು ಅಂತಿದ್ದ ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣನೇ ಅವರಿಬ್ಬರ ಕಾಲನ್ನು ತೊಳೆದು ನೀರು ಹಾಕಿ ಅವರಿಗೆ ಹಾಸಿಗೆಯನ್ನು, ಅಂದರೆ ಹುಲ್ಲಿನ ಮೆದೆಯನ್ನು ಹಾಕಿ ಹಾಗೆ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ಅಂತ ಅಲ್ಲೇ ತೋರಿಸಿದಾಗ ಮತ್ತೆ ಆ ಹತ್ತಿರ ಬಂದು ಆ ಹಾಸಿದ್ದ ಗುಹ ಏನು ಅಂದರೆ ಅವರು ಬಿಟ್ಟು ಹೋದ ಯಾವ ವಸ್ತುವನ್ನು ಕೂಡ ಅವ್ರು ಬಂದ ಮೇಲೆ ಮುಗೀತು ಅಂತ ಬಿಸಾಕಲಿಲ್ಲ, ಅದನ್ನು ಹಾಗೆ ಇಟ್ಟಿದ್ದ. ಅದನ್ನೆಲ್ಲ ಮುಟ್ಟಿ ಭರತ ಅಣ್ಣನ ಸ್ಪರ್ಶಕ್ಕೆ ಒಳಗಾದ ಈ ತೃಣವೇ ಅತ್ಯಂತ ಹೆಚ್ಚು ಪುಣ್ಯ ಮಾಡಿದೆ ಅಂತ ಭಾವಿಸಬೇಕು. ಯಾಕೆಂದರೆ ಅಂಥ ಒಬ್ಬ ದೊಡ್ಡವನ ಸ್ಪರ್ಶದಿಂದ ಈ ಭೂಮಿ ಪವಿತ್ರಗೊಂಡಿದೆ ಅಂತ ಭಾವಿಸಿ ಅದನ್ನೆಲ್ಲ ಮುಟ್ಟಿ ಸಂತೋಷಪಟ್ಟ. ಈ ಹೊತ್ತಿಗೆ ಅಬ್ರವೀತ್ ಜನ್ನೀ ಸರ್ವ ಇಹತೇನ ಮಹಾತ್ಮನ ಶರ್ವರಿ ಶೈತ ಭೂಮೌ ಇದಮದ್ಯ ವಿಧರ್ಮಿತಂ ಮಹಾಭಾಗ ಕುಲೀನೇನ ಮಹಾಭಾಗೇನ ಧೀಮತ ಜಾತೋ ಭರತೇನ ಉರ್ವ್ಯಾಂ ನರಾಮ ಸ್ವಪ್ತು ಮರ್ಹತಿ. ಎಂಥ ರಾಮಚಂದ್ರನಿಗೆ ನಾವು ನೆಲದಲ್ಲಿ ಹಾಸುವ ಮಲಗುವ ವ್ಯವಸ್ಥೆ ಮಾಡುವ ಹಾಗಾಯ್ತಲ್ವ, ಹೀಗಾಗಬಾರ್ದಿತ್ತು ಅಂತ ತುಂಬ ವ್ಯಥೆಪಟ್ಟ. ದಿನ ಅವನೇನೇನು ಮಾಡ್ತಿದ್ದ, ಅಲ್ಲಿ ಏನೇನು ವ್ಯವಸ್ಥೆ ಅರಮನೆಯಲ್ಲಿ ಇತ್ತೋ ಅವನಿಗೆ, ಅದನ್ನು ಇವತ್ತು ನಾವು ಕೊಡ್ಲಿಕ್ಕಾಗದೇ ಹೋಯಿತು ಅಂತ ತುಂಬ ಅಳ್ತಾನೆ. ಹೀಗೆ ರಾಮಚಂದ್ರನ ವ್ಯಥೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸೀತೆಗೂ ಕಷ್ಟ ಆಯಿತು, ರಾಮನಿಗೂ ಕಷ್ಟ ಆಯಿತು, ಲಕ್ಷ್ಮಣನೂ ಇದರಿಂದ ತುಂಬ ದುಃಖಪಟ್ಟ. ಆದರೆ ಲಕ್ಷ್ಮಣ ಒಂದು ರೀತಿ ನನ್ನಕ್ಕಿಂತ ಹಿರಿಯ ಅಥವಾ ನನ್ನಕ್ಕಿಂತ ಭಾಗ್ಯಶಾಲಿ. ಯಾಕೆಂದರೆ ರಾಮನ ಕಷ್ಟಕಾಲದಲ್ಲೂ ರಾಮನ ಜೊತೆಗಿದ್ದ, ಸೀತೆಯು ಇಂಥ ಸಂದರ್ಭದಲ್ಲಿ ಜೊತೆಗೆ ಹೆಜ್ಜೆ ಇಟ್ಲು. ನನಗಂಥ ಭಾಗ್ಯ ಸಿಗಲಿಲ್ಲ, ಅಪ್ಪನನ್ನು ನೋಡಲಿಕ್ಕಾಗಲಿಲ್ಲ, ಅಣ್ಣನ ಜೊತೆಗೂ ಇರಲಿಲ್ಲ, ಯಾರಿಗೂ ಆಗದವನಾಗಿ ವ್ಯರ್ಥವಾದ ಜೀವನವನ್ನು ನಡೆಸ್ತಾ ಇದ್ದೇನೆ ಅಂತ ಹೀಗೆ ಯೋಚಿಸಿ ತುಂಬ ದುಃಖಪಟ್ಟ. ಈ ನಂತರ ಅವನು ದಾರಿ ತೋರಿಸಿದಾಗ ಹೋಗಬೇಕಾದ ದಾರಿಯಲ್ಲಿ ಏನು ಸಿಕ್ಕಿತು, ಮುಂದೇನು ದರ್ಶನವಾಯಿತು, ಈ ಸಂಗತಿಗಳನ್ನೆಲ್ಲ ಮತ್ತೆ
ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.